ಪೊಲೀಸರು ಇಡೀ ಸ್ಥಳಕ್ಕೆ ಭದ್ರತೆ ಕೊಡೋ ನಿಟ್ಟಿನಲ್ಲೂ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಭದ್ರತೆಯ ಬಗ್ಗೆ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ ನಾವು ಪಾದಯಾತ್ರೆ ವೇಳೆ ಅಹಿತಕರ ಘಟನೆ ನಡೆಯದಂತೆ ಖಾಕಿ ಕಟ್ಟೆಚ್ಚರವನ್ನ ವಹಿಸ್ತಾ ಇದೆ. ಕೆರಗೋಡು ಪಾದಯಾತ್ರೆಯ ಮಾರ್ಗ ಹಾಗೂ ಡಿಸಿ ಕಚೇರಿ ಬಳಿ ಬಿಗಿ ಭದ್ರತೆಯನ್ನ ಕಲ್ಪಿಸಲಾಗ್ತಾ ಇದೆ. ಮಂಡ್ಯದ ಎಸ್ಪಿ ಎನ್ ಯತೀಶ್ ಅವರ ನೇತೃತ್ವದಲ್ಲಿ ಬಂದೋಬಸ್ತ್ ಜವಾಬ್ದಾರಿಯನ್ನ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಎಸ್ಪಿ, ಎಎಸ್ಪಿ, ಇನ್ಸ್ಪೆಕ್ಟರ್ ಸೇರಿ 400ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಜೊತೆಗೆ ಪ್ರತಿಯೊಬ್ಬರ ಚಲನವಲನದ ಮೇಲೂ ಕೂಡ ನಿಗಾ ಇಡೋ ಕೆಲಸವನ್ನ ಸ್ಥಳೀಯ ಸಿಸಿಟಿವಿ ಫುಟೇಜಸ್ ಕೂಡ ಮಾಡ್ತಾ ಇದೆ ಅನ್ನೋದು ತಿಳಿದು ಬರ್ತಾ ಇದೆ. ಮಂಡ್ಯದ ಡಿಸಿ ಕಚೇರಿಯವರೆಗೆ ಮುತ್ತಿಗೆ ಹಾಕಲು ಹೊರಟಿರುವ ಹಿಂದೂ ಕಾರ್ಯಕರ್ತರು ಆದಷ್ಟು ಬೇಗ ರಂಗಮಂದಿರದ ಹತ್ರ ಬಂದು ಸೇರಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ಈ ಹಿಂದೂ ವಿರೋಧಿ ನೀತಿಯನ್ನು ವಿರೋಧಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಧ್ವಜವನ್ನು ಪುನಃ ಹಾರಿಸಲು ಸಹಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ. ರೈಟ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ರೋಹಿತ್. ತೀರಾ ಸೆನ್ಸಿಟಿವ್ ಇಶ್ಯೂವನ್ನ ಪೊಲೀಸರು ಹ್ಯಾಂಡಲ್ ಮಾಡಬೇಕಾಗಿರುವಂತಹ ಅತಿ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಸೊ ಹೇಗ್ ನಿಭಾಯಿಸ್ತಾರೆ? ಅಕ್ಕಪಕ್ಕದ ಜಿಲ್ಲೆಗಳಿಂದ ಕೂಡ ಪೊಲೀಸ್ ಫೋರ್ಸ್ ಅನ್ನ ಎಕ್ಸ್ಟ್ರಾ ಕರೆಸ್ಕೊಂಡಿದ್ದಾರಾ? ಮತ್ತೆ ರಿಸರ್ವ್ ಫೋರ್ಸ್ ಕೂಡ ಸ್ಥಳದಲ್ಲಿ ಇದೆಯಾ? ಡೀಟೇಲ್ಸ್ ಏನೇನ್ ಕೊಡ್ತೀರಿ ಅಂತ? ಖಂಡಿತ ಮಮತಾ, ಏನು ಅತಿ ಸೆನ್ಸಿಟಿವ್ ವಿಚಾರವನ್ನ ಪೊಲೀಸ್ ಇಲಾಖೆ ಹ್ಯಾಂಡಲ್ ಮಾಡ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕೆರಗೋಡಿನಾದ್ಯಂತಲೂ ಕೂಡ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಅಂದರೆ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಜರುಗಬಾರದು ನಿಟ್ಟಿನಲ್ಲಿ ಕೆರಗೋಡಿನ ಆದ್ಯಂತಲೂ ಕೂಡ ಬಿಗಿ ಪೊಲೀಸ್ ಭದ್ರತೆಯನ್ನು ಕಲ್ಪಿಸಲಾಗಿರುವಂಥದ್ದು. ಜೊತೆಗೆ ಈ ಒಂದು ಮೆರವಣಿಗೆ ಏನಾಗುತ್ತೆ, ಮೆರವಣಿಗೆ ಉದ್ದಕ್ಕೂ ಕೂಡ ಇದೇ ಪೊಲೀಸರು ಕೂಡ ಕಂಟಿನ್ಯೂ ಆಗ್ತಾರೆ. ಇದಲ್ಲದೆ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿಯೂ ಕೂಡ ಪೊಲೀಸರು ನಿಯೋಜನೆ ಆಗಿರುವಂಥದ್ದು. ಮತ್ತೊಂದು ದೃಶ್ಯದಲ್ಲಿ ತೋರಿಸ್ತೀನಿ, CCTV ಅಳವಡಿಕೆಗಳು ಕೂಡ ಇಲ್ಲಿ ಹಾಕಿದೆ. ಅಂದರೆ ನಿನ್ನೆ ಏನು ನಡೆದ ಘಟನೆ ನಡೀತು ಧ್ವಜಸ್ತಂಭದ ಬಳಿ, ಆ ಒಂದು ಧ್ವಜಸ್ತಂಭದ ಬಳಿ ಯಾರೂ ಕೂಡ ಹೋಗುವಾಗಿಲ್ಲ. ಯಾಕೆಂದ್ರೆ ರಾಷ್ಟ್ರ ಧ್ವಜವನ್ನ ಕೆಳಗಿಳಿಸಿ ಮತ್ತೆ ಏನು ಹನುಮನ ಧ್ವಜವನ್ನ ಆರಿಸುವಂತ ಸಾಧ್ಯತೆ ಕೂಡ ದಟ್ಟವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ CCTVಯ ಕಣ್ಗಾವನಲ್ಲಿ ಇದೀಗ ಧ್ವಜಸ್ತಂಭ ಇರುವಂಥದ್ದು. ಸಂಪೂರ್ಣವಾಗಿ ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನು ಹಾಕಿ ಪೊಲೀಸರ ಅಳವಡಿಕೆ ಮಾಡಲಾಗಿದೆ. ಇದು ಸಂಪೂರ್ಣವಾಗಿ ನಿಷೇಧಿತ ಪ್ರದೇಶವಾಗಿ ಈಗ ಘೋಷಣೆ ಆಗಿರುವಂಥದ್ದು. ಅಂದ್ರೆ ಈ ವಿವಾದ ಬಗೆಹರಿಯುವವರೆಗೂ ಕೂಡ ಇದು ವಿವಾದಿತ ಪ್ರದೇಶವಾಗಿ ಇರುತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ಧ್ವಜಸ್ತಂಭದ ಸುತ್ತಲೂ ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಕೆ ಮಾಡಲಾಗುತ್ತೆ. ಮತ್ತೆ ಈ ವಿವಾದ ಬಗೆಹರಿಯುವವರು ಕೂಡ ಪೊಲೀಸರ ಒಂದು ಸರ್ಪಗಾವಲು ಕೂಡ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇಲ್ಲೂ ಕೂಡ DVSP ಅವರ ನೇತೃತ್ವದಲ್ಲಿ ಒಂದು ಭದ್ರತೆ ಆಗ್ತಿರುವಂಥ ದೃಶ್ಯಾವಳಿಗಳನ್ನು ಒಂದ್ ಕಡೆ ಗಮನಿಸಬಹುದಾಗಿರುವಂಥದ್ದು. ಇಡೀ ಈ ಒಂದು ಪ್ರೊಸೆಷನ್ ಏನು ಹೋಗುತ್ತೆ, ಪ್ರೊಸೆಷನ್ ಉದ್ದಕ್ಕೂ ಕೂಡ ಸುಮಾರು 400ರಿಂದ 800 ಮಂದಿ ಪೊಲೀಸರು ಪ್ರೊಸೆಷನ್ ಹೋಗ್ತಾರೆ. ಜೊತೆಗೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂಡ 100 ಸಂಖ್ಯೆಯಲ್ಲಿ ಪೊಲೀಸರ ನಿಯೋಜನೆ ಮಾಡಲಾಗಿರುವಂಥದ್ದು. ಒಟ್ಟಾರೆ ಹೇಳೋದ್ರೆ ಕೆರಗೋಡಿನಲ್ಲಿ ನೆನ್ನೆ ನಡೆದಂಥ ಘಟನೆಯನ್ನ ಇಲ್ಲಿನ ಗ್ರಾಮಸ್ಥರು ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಮತ್ತೆ ನಾವು ಹನುಮನ ಒಂದು ಧ್ವಜವನ್ನ ಮರುಸ್ಥಾಪನೆಯನ್ನ ಮಾಡಲೇಬೇಕು. ಆ ನಿಟ್ಟಿನಲ್ಲಿ ನಾವು ನಮ್ಮ ಹೋರಾಟವನ್ನ ಪ್ರತಿನಿತ್ಯವೂ ಕೂಡ ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಆರಂಭಿಕವಾಗಿ ಪಾದಯಾತ್ರೆಯನ್ನ ಮಾಡ್ತಾ ಇರುವಂಥದ್ದು. ಈ ಒಂದು ಪಾದಯಾತ್ರೆಯಲ್ಲಿ JDSನ ಮುಖಂಡರು ಅಂದ್ರೆ ಮಾಜಿ CM ಕುಮಾರಸ್ವಾಮಿ ಅವರು ಸೇರಿದಂತೆ ಹಲವು ಜಿಲ್ಲಾ ನಾಯಕರು ಭಾಗಿಯಾಗ್ತಾರೆ. ಜೊತೆಗೆ BJPಯ ಮುಖಂಡರು ಸಹ ಈ ಒಂದು ಪಾದಯಾತ್ರೆಯಲ್ಲಿ ಭಾಗಿಯಾಗುವಂಥದ್ದು. ಆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಈ ಒಂದು ವಿಚಾರವನ್ನ ತುಂಬಾ ಸೆನ್ಸಿಟಿವ್ ಆಗಿ ಹ್ಯಾಂಡಲ್ ಮಾಡುವಂತ ಅನಿವಾರ್ಯತೆ ಎದುರಾಗಿರುವಂಥದ್ದು. ಮಮತಾ, ಇದಕ್ಕೆ ತೀರಾ ಸೆನ್ಸಿಟಿವ್ ಇಶ್ಯೂ ಆಗಿರೋದ್ರಿಂದ, ಜನರ ಧಾರ್ಮಿಕ ಭಾವನೆಗೆ ಸಂಬಂಧಪಟ್ಟಂತಹ ಇಶ್ಯೂ ಆಗಿರೋದ್ರಿಂದ ಪೊಲೀಸರ ಹೆಗಲ ಮೇಲೆ ಅತಿ ದೊಡ್ಡ ಜವಾಬ್ದಾರಿ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಡದೇ ಇರೋ ರೀತಿ ನೋಡ್ಕೊಳ್ಬೇಕಾಗಿರೋದು, ಎಲ್ಲೂ ಅಹಿತಕರ ಘಟನೆ ಆಗದೇ ಇರೋ ರೀತಿ ನೋಡ್ಕೊಳ್ಬೇಕಾಗಿರೋದು